ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಳ್ಳರನ್ನ ಪೊಲೀಸರು ಹಿಡಿತಾರೆ. ಆದ್ರೆ ಇಲ್ಲಿ ನೋಡಿ, ಪೊಲೀಸರ ಮನೆಗಳೇ ಕಳ್ಳರಿಗೆ ಟಾರ್ಗೆಟ್ ಆಗ್ಬಿಟ್ಟಿದೆ. ಪೊಲೀಸ್ ವಸತಿ ಗೃಹದ 8 ಮನೆಗೆ ಕದಿಮರಿಂದ ಕನ್ನ ಹಾಕಲಾಗಿದೆ. ಮಡಿಕೇರಿಯ ಪೊಲೀಸ್ ವಸತಿ ಗೃಹದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯಲ್ಲಿದ್ದಂತಹ ಸಣ್ಣ ಪುಟ್ಟ ವಸ್ತುಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಪೊಲೀಸರ ಮನೆಯನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಕಳ್ಳರು ತಮ್ಮ ಕೈಚಳಕ ತೋರಿಸಿರೋದು. ಸ್ಥಳಕ್ಕೆ ಈಗಾಗಲೇ ಶ್ವಾನದಳ ಬೆರಳಚ್ಚು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ. ಈ ಕಳ್ಳರ ಗ್ಯಾಂಗ್ ಎಲ್ಲಿಂದ ಬಂದಿರೋದು, ಎಷ್ಟು ದಿನದಿಂದ ಈ ರೀತಿಯಾಗಿ ಕಳ್ಳತನ ಮಾಡ್ತಿದ್ದಾರೆ, ಗ್ಯಾಂಗ್ ಅಲ್ಲಿ ಎಷ್ಟು ಜನ ಇರಬಹುದು, ಪೊಲೀಸರು ಮನೆಯನ್ನೇ ಟಾರ್ಗೆಟ್ ಮಾಡಿ ಪೊಲೀಸರು ವಾಸವಿರುವಂತ ಮನೆಗೆ ನುಗ್ಗಿ ವಸ್ತುಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರಬಹುದು, ಬಂಡ್ ಧೈರ್ಯ ಇರಬಹುದು ಅವರಿಗೆ. ಶ್ರೀಮಂತರ ಮನೆ ಟಾರ್ಗೆಟ್ ಮಾಡೋದನ್ನ ನೋಡಿರ್ತೀರಾ, ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡೋದು ನೋಡಿರ್ತೀರಾ, ಮನೆಯಲ್ಲಿ ಒಂಟಿ ಮಹಿಳೆ ಇರೋದನ್ನ ಗಮನಿಸಿ ಟಾರ್ಗೆಟ್ ಮಾಡೋದನ್ನ ನೋಡಿರ್ತೀರಾ. ಬಟ್ ಇಲ್ಲಿ ಪೊಲೀಸರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಾ ಇರೋದ್ರಿಂದ ಪೊಲೀಸರು ಈಗಾಗಲೇ ಎಲ್ಲೆಲ್ಲಿ ಕಳ್ತನ ಆಗಿದೆ, 8 ಮನೆಗಳಲ್ಲಿ ಕಳ್ತನ ಆಗಿದೆ, ಅಲ್ಲೆಲ್ಲ ಕಡೆ ಕೂಡ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಇರ್ಬೋದು, ಅದೇ ರೀತಿಯಾಗಿ ಬೆರಳಚ್ಚು ತಜ್ಞರ ತಂಡವನ್ನ ಕರೆಸಿ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ಲೂ ಸಿಗಬಹುದಾ ಆ ಜಾಗದಲ್ಲಿ ಅಂತ. ಒಟ್ಟು 8 ಮನೆಗಳಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನ ಕಳ್ತನ ಮಾಡಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಯಾವ ಟೈಮಲ್ಲಿ ಬಂದ್ರು, ಕಳ್ತನ ಆಯಿತು, ಏನೇನು ವಸ್ತುಗಳು ಕಾಣೆ ಆಗಿರಬಹುದು, ಎಷ್ಟು ಜನ ಇದ್ರು ಆ ಕಳ್ಳರ ಗ್ಯಾಂಗಲ್ಲಿ, ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಸದ್ಯ ಪೊಲೀಸರು ಈಗ ಈ ಕೇಸಿಗೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಂಡು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಏನಾದರೂ CCTV ಫುಟೇಜ್ ಸಿಗಬಹುದಾ, ಫುಟೇಜ್ನಲ್ಲಿ ಏನು ಡೀಟೇಲ್ಸ್ ಸಿಗಬಹುದು ಅಂತ. ಏನಾದರೂ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದಿದ್ರೆ ಮುಖ ಚಹರೆ ಗೊತ್ತಾಗಲಿಲ್ಲ ಅಂದರೆ ಕಂಡು ಹಿಡಿಯೋದು ಕಷ್ಟ. ಅಥವಾ ವೆಹಿಕಲ್ ತೆಗೆದುಕೊಂಡು ಬಂದಿದ್ರು ಅಂದರೆ ವೆಹಿಕಲ್ ನಂಬರ್ನ ಆಧಾರವಾಗಿ ಇಟ್ಕೊಂಡು ತನಿಖೆಯನ್ನು ಮುಂದುವರಿಸ್ಬೋದು. ಅದು ಕೂಡ ನಂಬರ್ ಪ್ಲೇಟೇ ಇಲ್ಲದಂಥ ವೆಹಿಕಲ್ ಆದರೆ ಇನ್ನೂ ಕಷ್ಟ. ಸದ್ಯಕ್ಕೆ CCTV ಫುಟೇಜ್ ಏನಾದರೂ ಸಿಕ್ಕರೆ ಅದರಲ್ಲಿ ಏನಾದರೂ ಡೀಟೇಲ್ಸ್ ಪೊಲೀಸರಿಗೆ ಸಿಗಬಹುದಾ ನೋಡಬೇಕಿದೆ. ಕಳ್ಳರನ್ನ ಹಿಡಿಬೇಕಾಗಿದ್ದಂಥ ಪೊಲೀಸರ ಮನೆಯಲ್ಲಿನೇ ಕಳ್ತನ ಆಗಿರುವಂಥ ಘಟನೆ ಮಡಿಕೇರಿಯ ಪೊಲೀಸ್ ವಸತಿ ಗೃಹದಲ್ಲಿ ನಡೆದಿದೆ. ಒಟ್ಟು 8 ಮನೆಗಳನ್ನು ಬಂದು ದೋಚ್ಕೊಂಡು ಹೋಗಿದ್ದಾರೆ. ಸಣ್ಣ ಪುಟ್ಟ ವಸ್ತುಗಳನ್ನು ಕಳ್ತನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಕದ್ದಿದ್ದಾರೆ, ನಗದು ಕದ್ದಿದ್ದಾರ, ಚಿನ್ನಾಭರಣನ ಅಥವಾ ಬೆಲೆ ಬಾಳುವಂಥ ವಸ್ತುಗಳ, ಅದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಲಭ್ಯವಾಗಬೇಕಿದೆ.